ನಮಸ್ಕಾರ ಸ್ನೇಹಿತರೆ. ಮಾಗಡಿಯಿಂದ ಬೆಂಗಳೂರಿಗೆ ಪ್ರತಿದಿನ ಪ್ರಯಾಣ ಮಾಡುವವರಿಗೆ ಇದು ತುಂಬ ಮುಖ್ಯವಾದ ಸುದ್ದಿ. ಮಾಗಡಿ ಮತ್ತು ಬೆಂಗಳೂರು ನಡುವೆ BMTC ಹೊಸ ಎಕ್ಸ್‌ಪ್ರೆಸ್ ಬಸ್ ಸೇವೆಯನ್ನು ಆರಂಭಿಸಿದೆ. ಈ ಹೊಸ ಎಕ್ಸ್‌ಪ್ರೆಸ್ ಬಸ್ ಯಾವೆಲ್ಲ ಸ್ಟಾಪ್ಗಳಲ್ಲಿ ನಿಲುಗಡೆಯನ್ನು ಕೊಡುತ್ತೆ, ಮಾಗಡಿಯಿಂದ ಬೆಂಗಳೂರಿಗೆ ಪ್ರಯಾಣಿಸಲು ಎಷ್ಟು ದರ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. BMTC ವಿವಿಧ ಪ್ರಮುಖ ಪ್ರದೇಶಗಳನ್ನು ಸಂಪರ್ಕಿಸಲು ಎಕ್ಸ್‌ಪ್ರೆಸ್ ಬಸ್ ಸೇವೆಯನ್ನು ಈಗಾಗಲೇ ಹಲವು ಮಾರ್ಗಗಳಲ್ಲಿ ನಡೆಸುತ್ತಿದೆ. ಈ ಸಾಲಿಗೆ ಈಗ ಮತ್ತೊಂದು ಹೊಸ ಎಕ್ಸ್‌ಪ್ರೆಸ್ ರೂಟ್ ಸೇರ್ಪಡೆಯಾಗಿದೆ. ಆಗಸ್ಟ್ 16ರಿಂದ ಮಾಗಡಿ ಮತ್ತು ಬೆಂಗಳೂರು ನಡುವೆ ಎಕ್ಸ್‌ಪ್ರೆಸ್ ಬಸ್ ಸರ್ವೀಸ್ ಆರಂಭವಾಗಿದೆ. ಈ ಸೇವೆಯ ಉದ್ಘಾಟನೆ ಆಗಸ್ಟ್ 16ರಂದು ಮಾಗಡಿ ಬಸ್ ಸ್ಟ್ಯಾಂಡ್ನಲ್ಲಿ ನಡೆಯಿತು. ಈ ಎಕ್ಸ್‌ಪ್ರೆಸ್ ರೂಟ್ನಲ್ಲಿ ಒಟ್ಟು 10 ಬಸ್ಗಳು ಕಾರ್ಯಾಚರಣೆ ನಡೆಸಲಿವೆ. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಈ ಬಸ್ಗಳು ಮಾಗಡಿ ರೋಡ್ ಟೋಲ್ ಗೇಟ್ನಿಂದ ಆರಂಭವಾಗಲಿವೆ. ಇದರ ಜೊತೆಗೆ ಕೆಲವು ಟ್ರಿಪ್ಸ್ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದಲೂ ಆರಂಭವಾಗಲಿವೆ. ಈ ಬಸ್ನ ಮತ್ತೊಂದು ಪ್ರಮುಖ ವಿಶೇಷತೆ ಎಂದರೆ ಲಿಮಿಟೆಡ್ ಸ್ಟಾಪ್ಸ್. ಈ ಬಸ್ ಎಲ್ಲ ಬಸ್ ಸ್ಟಾಪ್ಗಳಲ್ಲಿ ನಿಲ್ಲುವುದಿಲ್ಲ. ಮಾಗಡಿಯಿಂದ ಬೆಂಗಳೂರಿನ ಕಡೆಗೆ ಅಥವಾ ಬೆಂಗಳೂರಿನಿಂದ ಮಾಗಡಿಯ ಕಡೆಗೆ ಈ ಪ್ರಮುಖ ಸ್ಟಾಪ್ಸ್ಗಳಲ್ಲಿ ಮಾತ್ರ ನಿಲ್ಲಿಸುತ್ತೆ. ಕೆಂಪೇಗೌಡ ಬಸ್ ನಿಲ್ದಾಣ, ಮಾಗಡಿ ರೋಡ್ ಟೋಲ್ ಗೇಟ್, ಕಾಮಾಕ್ಷಿ ಪಾಳ್ಯ, ಸುಮನಹಳ್ಳಿ, ಸುಂಕದಕಟ್ಟೆ, ಗೊಲ್ಲರಹಟ್ಟಿ, ಹೊನ್ನಗನಹಟ್ಟಿ, ತಾವರೆಕೆರೆ, ವರದೇನಹಳ್ಳಿ ಹ್ಯಾಂಡ್ ಪೋಸ್ಟ್, ಹೊಸಪೇಟೆ ಸರ್ಕಲ್ ಮತ್ತು ಕೊನೆಯದಾಗಿ ಮಾಗಡಿಯಲ್ಲಿ ನಿಲ್ಲುತ್ತದೆ. ಅಂದರೆ ಈ ರೂಟ್ನಲ್ಲಿ ಒಟ್ಟು 11 ನಿಲ್ದಾಣಗಳಿವೆ. ಟೋಲ್ಗೇಟ್ನಿಂದ ಮಾಗಡಿಗೆ ಈ ಎಕ್ಸ್‌ಪ್ರೆಸ್ ಬಸ್ನಲ್ಲಿ 55 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಈ ದರದಲ್ಲಿ GST ಮತ್ತು ಟೋಲ್ ಚಾರ್ಜಸ್ ಕೂಡ ಸೇರಿವೆ. ಮಧ್ಯದಲ್ಲಿ ಇಳಿಯುವ ಪ್ರಯಾಣಿಕರಿಗೆ ದರ ಹೀಗಿದೆ: ಕಾಮಾಕ್ಷಿ ಪಾಳ್ಯಕ್ಕೆ 15 ರೂಪಾಯಿ, ಸುಮನಹಳ್ಳಿಗೆ 20 ರೂಪಾಯಿ, ಸುಂಕದಕಟ್ಟೆಗೆ 25 ರೂಪಾಯಿ, ಗೊಲ್ಲರಹಟ್ಟಿಗೆ 30 ರೂಪಾಯಿ, ಹೊನ್ನಗನಹಟ್ಟಿಗೆ 35 ರೂಪಾಯಿ, ತಾವರೆಕೆರೆಗೆ 40 ರೂಪಾಯಿ, ವರದನಹಳ್ಳಿ ಹ್ಯಾಂಡ್ ಪೋಸ್ಟ್ಗೆ 45 ರೂಪಾಯಿ, ಹೊಸಪೇಟೆ ಸರ್ಕಲ್ಗೆ 50 ರೂಪಾಯಿ ಮತ್ತು ಮಾಗಡಿಗೆ 55 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಒಟ್ಟಿನಲ್ಲಿ ಮಾಗಡಿ ಬೆಂಗಳೂರು ನಡುವೆ ಹೊಸ ಎಕ್ಸ್‌ಪ್ರೆಸ್ ಸೇವೆ, ಒಟ್ಟು 10 ಬಸ್ಗಳು, ಲಿಮಿಟೆಡ್ ಸ್ಟಾಪ್ಸ್ ಮತ್ತು ಟೋಲ್ ಗೇಟ್ನಿಂದ ಮಾಗಡಿಗೆ 55 ರೂಪಾಯಿ ದರ. ಮಾಗಡಿ ಮತ್ತು ಈ ಮಾರ್ಗದ ಪ್ರಯಾಣಿಕರಿಗೆ ಈ ಹೊಸ ಎಕ್ಸ್‌ಪ್ರೆಸ್ ಸರ್ವೀಸ್ ಎಷ್ಟು ಉಪಯೋಗವಾಗಲಿದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ನಿಮ್ಮ ಅಭಿಪ್ರಾಯ ಏನು? ಮಾಗಡಿಯಿಂದ ಬೆಂಗಳೂರಿಗೆ ಹೋಗಲು ಎಕ್ಸ್‌ಪ್ರೆಸ್ ಬಸ್ಸನ್ನು ನೀವು ಬಳಸುತ್ತೀರಾ? ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಅಂತ ತಿಳಿಸಿ. ಮತ್ತು ಈ ರೂಟ್ನಲ್ಲಿ ನೀವು ಪ್ರತಿದಿನ ಪ್ರಯಾಣಿಸುವ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ BMTC ಮತ್ತು KSRTC ಬಸ್ಗಳ ಹೊಸ ಮಾಹಿತಿ, ರೂಟ್ ಅಪ್ಡೇಟ್ಸ್ ಮತ್ತು ಟೈಮಿಂಗ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.